ಬೆಳಿಗ್ಗೆ ಹಾಗಾಗಿರೋದಕ್ಕೆ ನನ್ನ ಹೀರೋ ಸಾರಿ ಕೇಳಕ್ ಬಂದಿದ್ದಾನೆ ಅನ್ಸುತ್ತೆ. ಆಟೋ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ನಿಶ್ಚಿತಾರ್ಥ ಆದ್ಮೇಲೆ ನಾನು ನಿನ್ ಪರ್ಸ್ನಲ್ ಹೇಳು. ನಾನು ನಿಶ್ಚಿತಾರ್ಥಕ್ಕೆ ಬಂದು ಕೂತಿದ್ದೆ ಅಮ್ಮನ ಬಲವಂತೆಯಿಂದ. ಅವರು ಉಪವಾಸ ಮಾಡಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಒಪ್ಸಿದ್ರು. ಈ ವಿಷಯ ನೀವು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನಿವಾಗ? ಅಮ್ಮಂದ್ರು ಹಾಗೆ ಅಲ್ವಾ, ಅವ್ರು ಯಾವತ್ತಿದ್ರೂ ಮಕ್ಳ ಭವಿಷ್ಯನ ತಲೆಯಲ್ಲಿ ಇಟ್ಕೊಂಡೆ ಬದುಕ್ತಿರ್ತಾರೆ. ಆದರೆ ನಾವು ಬದುಕಬೇಕಲ್ಲ. ನೋಡಾಟೋ, ನೀನು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನಿನ್ನ ಮುಖಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ, ನನಗೆ ನಿನ್ನ ಮದುವೆ ಆಕೆ ಇಷ್ಟ ಇಲ್ಲ. ಒಂದು ವೇಳೆ ಬಲವಂತವಾಗಿ ಮದುವೆ ಆದರೂ ಅದು ಜಾಸ್ತಿ ದಿನ ಬಾಳಲ್ಲ. ನಿನ್ನ ಕ್ಷೇಮ ಬಯಸೋ ಒಬ್ಬ ಒಳ್ಳೆ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ಈ ಮದುವೆ ಅನ್ನೋದು ಇಬ್ರಿಗೂ ಶಿಕ್ಷೆನೆ. ನೋಡಾಟೋ, ಸಾಕ್ಷಿ ಅಂದ್ರೆ ನನ್ನ ಕಣ್ಮುಂದೆ ಬರೋದು ಒಬ್ಬ ಧೈರ್ಯವಂತ ಹುಡುಗಿ, ಜೀವನದ ಬಗ್ಗೆ ಉತ್ಸಾಹ ತುಂಬಿಕೊಂಡಿರೋ ಹುಡುಗಿ. ನಿನ್ನ ವಿಧುವಿಗೆ ಟೇಪಲ್ಲಿ ನೋಡೋದಕ್ಕೆ ನನಗೆ ಧೈರ್ಯ ಇಲ್ಲ. ನನಗಿದೆ. ನೀನು ರೌಡಿ, ಯಾರು ಯಾವಾಗ ಬೇಕಾದ್ರೂ ನಿನ್ನನ್ನು ಎತ್ಬಿಡ್ತಾರೆ. ಅದೇ ಭಯ ತಾನೇ ನಿನ್ಗೆ? ಹಾಗೆಲ್ಲ ಯಾವುದು ನಡೆಯಲ್ಲ. ರಿಯಾಲಿಟಿ ಬಿಟ್ಟು ಯೋಚನೆ ಮಾಡ್ತಾ ಇದ್ದೀಯ ನೀನು? ಇಲ್ಲ, ನಿನ್ನನ್ನ ರಿಯಾಲಿಟಿ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಯಾಕೆ? ಯಾವ ರೌಡಿನೂ ಮದ್ವೆನೇ ಆಗಿಲ್ವಾ? ಮದ್ವೆ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ತಿಲ್ವಾ? ಹಾಗೆ ನೋಡಿದ್ರೆ ನೀನು ದೇವ್ರು ಅಂತ ಪೂಜೆ ಮಾಡ್ತೀಯಲ್ಲ ನಾಯಕರು, ಅವರು ರೌಡಿ ತಾನೆ? ಅವ್ರಿಗೆ ಮದ್ವೆ ಆಗಿಲ್ವಾ? ಅವ್ರ ಹೆಂಡತಿ ಏನಾದ್ರೂ ವಿಧವೆ ಗೆಟಪ್ಪಲ್ಲಿ ಓಡಾಡ್ತಿದಾರ? ಒಂದ್ ಹೆಣ್ಣು ವಿಧವೆ ಆಗ್ಬೇಕು ಅಂತ ಅವಳ ಹಣೆಯಲ್ಲಿ ಬರ್ದಿದ್ರೆ ಅವಳು ಗಂಡ ರೌಡಿನೇ ಆಗಿರ್ಬೇಕಾಗಿಲ್ಲ. ಹೋಗ್ತಾ ಹೋಗ್ತಾ ರಸ್ತೆಯಲ್ಲಿ ಲಾರಿ ಗುದ್ದಿ ಸಾಯಿಸ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೋದಲ್ಲ. ನಾಳೆ ಬಗ್ಗೆ ಭಯ ಪಟ್ರೆ ಇವತ್ತಿನ ಸಂತೋಷನ ಕಳ್ಕೊಂಡ್ಬಿಡ್ತೀವಿ. ಹೀರೋ, ನೀನ್ ಯಾವ್ದಕ್ಕೂ ವರಿ ಮಾಡ್ಬೇಡ. ಏನೇ ಆದ್ರೂ ನಾನೇ ನಿನ್ ಹೆಂಡತಿ. ನೀನ್ ಹೇಗೆ ಇದ್ರು ನಾನ್ ನಿನ್ನನ್ನು ಒಪ್ಕೋತೀನಿ. ನೀನು ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ಗೊತ್ತಿದ್ದು ನನ್ನಿಂದ ಒಂದು ಹುಡುಗಿ ಲೈಫ್ ಹಾಳಾಗುತ್ತೆ ಅನ್ನೋ ಗಿಲ್ಟ್ ಫೀಲ್ ಕಾಡುತ್ತೆ ನನಗೆ. ನೀನ್ ಯಾವ ಗಿಲ್ಟ್ ಫೀಲು ಇಟ್ಕೋಬೇಡ, ಕೂಲ್ ಆಗಿರು. ನೋಡಾಟೋ, ನಿಜಕ್ಕೂ ನೀನ್ ನನಗೆ ಒಳ್ಳೇದು ಬಯಸೋದಾದ್ರೆ ಈ ಮದುವೆನ ಕ್ಯಾನ್ಸಲ್ ಮಾಡು. ಇದು ನಿನ್ನಿಂದ ಮಾತ್ರ ಸಾಧ್ಯ. ಏನ್ ಬೇಕು ರೀಸನ್ ಕೊಡು, ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಮದುವೆನ ಕ್ಯಾನ್ಸಲ್ ಮಾಡುವ ಅಷ್ಟೇ. ಸಾಧ್ಯ ಇಲ್ಲ. ಬೇತಾಳ, ಆಟೋ, ಇದೆಲ್ಲ ಸೆಟ್ ಆಗಲ್ಲ, ಬಿಟ್ಬಿಡು. ಇವ್ ನಡವಳಿಕೆ ನೋಡ್ತಿದ್ರೆ ಇದನ್ನೆಲ್ಲ ಇವನ್ ಮಾಡ್ತಿದ್ದಾನೆ ಅನ್ನಿಸ್ತಿಲ್ಲ. ಹಿಂದೆ ನಿಂತು ಆ ವೇದನೆ ಇದನ್ನೆಲ್ಲ ಮಾಡಿಸ್ತಿದ್ದಾಳೆ. ಇದಕ್ಕೆಲ್ಲ ಇವತ್ತೇ ಒಂದು ಅಂತ್ಯ ಹಾಡ್ತೀನಿ. ನಾವೆಲ್ಲಿ ಹೋಗ್ತಾ ಇದೀವೋ? ಸೋಂಪುರ ಗ್ರಾಮಸ್ಥರ ಭೇಟಿಯಾಗಿ ನಾಯಕ್ರೆ, ಅಲ್ಲೇನೋ ವಾಟರ್ ಟ್ಯಾಂಕ್ಗೆ ನೀರು ಸಪ್ಲೈ ಆಗೋ ಬೋರ್ ಮೋಟ್ರ್ ಕೆಟ್ಟೋಗಿದೆಯಂತೆ. ಯಾವ ಅಧಿಕಾರಿನೂ ಸರಿ ಮಾಡಿಸಿಲ್ಲಂತೆ. ಅದಕ್ಕೆ ನೀವಲ್ಲಿ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಮಾತಾಡಿಸಿ 1 ಗಂಟೆಯಲ್ಲಿ ನಮ್ಮವರು ಮೆಕ್ಯಾನಿಕ್ನ ಕರ್ಕೊಂಡ್ ಬರ್ತಾರೆ, ಹೊಸ ಮೋಟರ್ನ ಹಾಕ್ತಾರೆ. ಆವಾಗ ಚಪ್ಪಾಳೆನೂ ನಿಮಗೆ, ಓಟು ನಿಮಗೆ. ಒಳ್ಳೆ ತಲೆ ಇದೆ ಕಣ ತಮ್ಮ ನಿನ್ಗೆ. ಹೌದು, ಯಾಕೆ ಅನಾವಶ್ಯಕವಾಗಿ ನಮ್ಮ ಜೊತೆ ಓಡಾಡ್ತಿದೀಯಾ? ಮದುವೆ ಕೆಲಸ ನೋಡ್ಬಿಟ್ಟು. ಸರಿ ಬಿಡು, ಆಮೇಲೆ ಮಾತಾಡೋಣ.
ಏಯ್ ಏಯ್ ಬೇರೆ ಅವನು ಏನು ಸರ್? ಇವನ್ಯಾಕೋ ರಸ್ತೆ ಮಧ್ಯೆ ತಮಾಷೆಗಳಿದ್ದಾನೆ? ಆ ಬಾಡ್ಲಿ ತಲೆ ಮೇಲೆ ರಾಡಿಗೆ ಬಿದ್ದರೆ ಸರಿ ಹೋಗುತ್ತೆ ನಾಯಕರೇ. ಇರಿ ಬಂದೆ. ಆವೇಶ ಪಡ್ಬೇಡ ಇರು. ನಾನು ನೋಡಿ ಯಾಕೋ ಕರಡ್ ಹಾಕ್ದೆ? ಏಯ್ ರೋಡೇ ನಿಮ್ಮ ಅಪ್ಪಂದ, ನೀನೇ ಸೈಡ್ಗೆ ಹೋಗೋದು. ತಮ್ಮ ಇರು. ಯಾಕೋ ಕಿರಿಕ್ ಮಾಡಬೇಕು ಅಂತಾನೆ ಬಂದಿದೀಯಾ? ತೆಗಿಯ ಗಾಡಿ ಸೈಡಿಗೆ. ಏಯ್ ಆನೆ ಬರ್ತಾ ಇದ್ರೆ ನಾಯಿಗಳು ಸೈಡ್ಗೆ ಹೋಗ್ಬೇಕು. ಅಯ್ಯ ನಿನ್ನಲೇ. ತಮ್ಮ ಅವನ್ ಬೇಕು ಅಂತಾನೆ ಕಾಣುತ್ತದೆ. ಏನೋ ಸ್ಕೆಚ್ ಹಾಕೊಂಡು ಬಂದಿದ್ದಾನೆ. ನೀ ಸುಮ್ಮನೆ ನಾನು ಮಾತಾಡ್ತೀನಿ. ಏನೋ ನಿನ್ನ ಪ್ರಾಬ್ಲಮ್ಮು? ನೀನೇ ನನ್ನ ಪ್ರಾಬ್ಲಮ್. ನೀ ಸತ್ತೋಗು, ನಾನು ನೆಮ್ಮದಿಯಾಗಿರ್ತೀನಿ. ಅಯ್ಯ ನಿನ್ನಲೇ. ಏಯ್ ಅವನನ್ನು ಬೈತಾ ಇದ್ರೆ ನೀನು ಯಾಕೋ ನಿಗರಾಡ್ತೀಯ? ಚಪ್ಪಲ್ ಅಲ್ಲ ಕಣೋ, ನಾನು ಅವನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದೀನಿ. ಕೈಲಾಗದೆ ಥರ ನಿಂತಿದ್ಯಲ್ಲಪ್ಪ. ಆಮೇಲೆ ಕೈಲಾಗಲ್ಲ ಅಂದ್ಕೊಂಡು ಇಲ್ಲಿಂದ ಓಡೋಗೋ, ಅಂದ್ರೆ ಹಾಕ್ಬಿಡ್ತೀನಿ. ನನ್ನ ಮೇಲೆ ಈ MLA ಮೇಲೆ ಕೈ ಮಾಡ್ತೀಯ ನೀನು? ನೋಡ್ಕೋತೀನೋ, ನೋಡ್ಕೋತೀನಿ. ನೋಡ್ಕೋತೀನಿ ನಿನ್ನು. ನಡೀತಮ್ಮ. ಯಾರಿದ್ದೀರಾ? ಬಾಮ್ಮ. ನಾನು ಸಾಕ್ಷಿ ಅಂತ ವೇದ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ. ಸಾಕ್ಷಿ, ನೀನೇನು ಇಲ್ಲಿ? ಬಾ ಕೂತ್ಕೋ. ನಿಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಬಂದಿಲ್ಲ ನಾನು. ಮತ್ತೆ ಏನು ವಿಷಯ? ನನ್ನ ನಿಶ್ಚಿತಾರ್ಥ ಟೈಮಲ್ಲಿ ನೀನು ಯಾಕೆ ದೇವಸ್ಥಾನಕ್ಕೆ ಬಂದಿದ್ದೆ? ನಿಶ್ಚಿತಾರ್ಥ ನಡೆಯೋ ವಿಷಯ ನಮಗೆ ಗೊತ್ತಿರಲಿಲ್ಲ, ಹಾಗೆ ಬಂದಿದ್ವಿ. ಈ ಕತೆನೆಲ್ಲ ನನ್ನ ಹತ್ರ ಹೇಳ್ಬಿಡಿ ನೀವು. ನಿಮ್ಮ ಏರಿಯಾದಲ್ಲಿ ಅಷ್ಟು ದೇವಸ್ಥಾನಗಳು ಇರಬೇಕಾದ್ರೆ ನಮ್ಮ ಏರಿಯಾಗೆ, ಅದು ನನ್ನ ನಿಶ್ಚಿತಾರ್ಥ ನಡೆಯೋ ದೇವಸ್ಥಾನಕ್ಕೆ ಯಾಕೆ ಬರಬೇಕಿತ್ತು? ನಾವು ಬಂದಿದ್ದು ಕಾಕತಾಳೀಯವಾಗಿ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ಕಿರ್ಚಬೇಡ. ಅವರು ನಿನಗಿಂತ ವಯಸ್ಸಲ್ಲಿ ದೊಡ್ಡವರು. ಹೆಚ್ಚು ಕಮ್ಮಿ ನಿನ್ನ ತಾಯಿ ಎಷ್ಟು ವಯಸ್ಸಾಗಿದೆ ಅವ್ರಿಗೆ. ಅವ್ರ ಜೊತೆ ಏರ್ ಧ್ವನಿನಲ್ಲಿ ಮಾತಾಡಬಾರ್ದು ಅಂತ ಗೊತ್ತಾಗಲ್ಲ ನಿಂಗೆ? ನಾವೇ ನಿನ್ನ ಸಾಲ್ಗಾರ? ಹೌದು, ಸಾಲ್ಗಾರ್ರೆ. ನನ್ನಿಂದ ನನ್ನ ಪ್ರೀತಿನ ಕಿತ್ಕೊಳಕ್ ನೋಡ್ತಿರೋ ಸಾಲ್ಗಾರರು.
ವೇದ ಒಂದು ನಿಮಿಷ ನೋಡಮ್ಮ. ವಿಕ್ರಮ್ ವೇದ ಈಗ ಒಟ್ಟಿಗೆ ಇಲ್ಲ. ನಾನು ಯಾರೋ ನೀನು ಯಾರೋ ಅಂತ ದೂರ ದೂರ ಇದ್ದಾರೆ. ಅಂಥದ್ರಲ್ಲಿ ನಿನ್ನ ಪ್ರೀತಿಗೆ ನನ್ನ ತಂಗಿ ಹೇಗೆ ಆಪತ್ತಾಗ್ತಾಳೆ? ಸರ್, ಇವಳು ಬೇಕು ಅಂತಾನೆ ನನ್ನ ನಿಶ್ಚಿತಾರ್ಥಕ್ಕೆ ಬಂದು ಕಣ್ಣೀರು ಹಾಕೊಂಡು ವಿಕ್ರಮ್ ಮುಂದೆ ನಿಂತಿದ್ಲಂತೆ. ಅದನ್ನ ನೋಡಿ ವಿಕ್ರಮ್ ಬೇಜಾರು ಮಾಡ್ಕೊಂಡಿದ್ದಾನೆ. ಹಾಗಿದ್ರೆ ನೀನು ಹೋಗಿ ವಿಕ್ರಮ್ಗೆ ಸಮಾಧಾನ ಹೇಳ್ಬೇಕು. ಮುಗಿದೋದ ಅಧ್ಯಾಯನ ಯಾಕೆ ನೆನಪು ಮಾಡ್ಕೋತಾ ಇದೀಯಾ ಅಂತ. ಅದು ಬಿಟ್ಟು ನನ್ನ ತಂಗಿ ಮೇಲೆ ಯಾಕೆ ರೇಗಾಡ್ತಾ ಇದೆಯಾ? ಅದು ಸರಿ, ನಿಂದು ವಿಕ್ರಮ್ದು ನಿಶ್ಚಿತಾರ್ಥ ಆಯ್ತಾ? ನಿಶ್ಚಿತಾರ್ಥ ನಡೆಯುವಾಗ ನನ್ನ ತಂಗಿ ಏನಾದರೂ ವಿಕ್ರಮ್ ಹತ್ರ ಬಂದು ಈ ನಿಶ್ಚಿತಾರ್ಥ ಮಾಡ್ಕೋಬೇಡ ಅಂತ ಬೇಡ್ಕೊಂಡ್ಲಾ? ಕಣ್ಣೀರು ಹಾಕಿದ್ಲಾ? ಓಕೆ, ನಿನಗೆ ಗೊತ್ತಿದ್ದ ಹಾಗೆ ನನ್ನ ತಂಗಿ ವಿಕ್ರಮ್ನ ಸಪ್ರೇಟಾಗಿ ಮೀಟ್ ಮಾಡ್ತಾ ಇದ್ದಾಳ ಅಥವಾ ಮಾತಾಡ್ತಾ ಇದ್ದಾಳ? ಮತ್ತಿನ್ನೇನ್ ಸಮಸ್ಯೆ ಅಂತ ಬೇರೇನ್ ಬೈತಾ ಇದ್ಯಾ? ಇವಳು ಅಲ್ಲಿಗೆ ಬಂದಿದ್ದೆ ಸಮಸ್ಯೆ. ಇವಳು ಅಲ್ಲಿಗೆ ಬಂದಿದ್ರಿಂದ ನನ್ನ ಮನೇಲಿ ಎಷ್ಟು ಸಮಸ್ಯೆಗಳಾಗ್ತಿದೆ ಗೊತ್ತಾ ನಿಮ್ಗೆ? ನೋಡು ವೇದ, ವಿಕ್ರಮ್ಗೆ ನಿನ್ ಕಂಡ್ರೇನೆ ಆಗಲ್ಲ. ನಿನ್ ಹೆಸರು ಕೇಳಿದ್ರೇನೆ ಉರ್ಕೋತಾನೆ. ಇವಳು ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಅಂತ ಅಗ್ರಿಮೆಂಟ್ ಬರ್ಸ್ಕೊಂಡು ಓಡ್ಸೋದ್ಮೇಲೂ ಯಾಕೆ ಇವಳು ಪದೇ ಪದೇ ನನ್ನ ಕಣ್ಣು ಮುಂದೆ ಬರ್ತಿದ್ದಾಳೆ ಅಂತ ಅವ್ನು ಬೇಜಾರು ಮಾಡ್ಕೊಂಡಿದ್ದಾನೆ. ಅದನ್ನ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಓಡ್ ಬಂದು ಆ ರೌಡಿ ಮುಂದೆ ನಿಂತ್ಕೊಳ್ಳೋಕ್ಕೆ ನನ್ನ ತಂಗಿಗೆ ಮಾನ ಮರ್ಯಾದೆ ಇಲ್ವಾ? ಆತ್ಮಗೌರವ ಇಲ್ವಾ? ಏನು ಅನ್ಕೊಂಡಿದ್ದೀರಾ ನನ್ನ ತಂಗಿ ನೀವೆಲ್ಲ? ನೀವೆಲ್ಲ ಇನ್ನೊಂದು ಜನ್ಮ ಎತ್ತು ಬಂದ್ರು ನನ್ನ ತಂಗಿ ಸಮ ತೂಗಲ್ಲ. ಹೌದು ಸರ್, ನಾನು ಇವಳು ಸಮಕ್ಕೆ ತೂಗಕ್ಕಾಗಲ್ಲ ಅಂತಾನೆ ನಿಮ್ಮ ಮನೆಯವರೆಗೂ ಹುಡುಕೊಂಬಂದು ಬೇಡ್ಕೋತಾ ಇರೋದು. ದಯವಿಟ್ಟು ಇನ್ಮುಂದೆ ಇವಳು ನನ್ನ ವಿಕ್ರಮ್ ಕಣ್ಗೆ ಕಾಣಿಸ್ಕೊಳ್ಳೋದು ಬೇಡ. ನೋಡ್ ಸಾಕ್ಷಿ, ನಾನು ಯಾರ ಮನೆ ಮುಂದೆನೂ ಹೋಗಲ್ಲ. ಅವರಾಗೆ ಅವ್ರು ಬಂದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಅವರಾಗೆ ಅವ್ರು ಯಾಕೆ ಬರ್ತಾರೆ? ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಹಾಸ್ಪಿಟಲ್, ಟೆಂಪಲ್, ರೋಡ್ ಇದೆಲ್ಲ ಪಬ್ಲಿಕ್ ಪ್ಲೇಸಸ್. ಇಲ್ಲಿಗೆ ಯಾರಾದರೂ ಯಾರು ಬೇಕಾದರೂ ಯಾವಾಗಲಾದರೂ ಹೋಗ್ಬೋದು, ಬರ್ಬೋದು. ಆಕಸ್ಮಿಕವಾಗಿ ಒಬ್ರಿಗೊಬ್ರು ಕಣ್ಣಿಗೆ ಕಾಣಿಸ್ಕೋಬಾರ್ದಂತ ಇದ್ರೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಏನದು? ನೀವೆಲ್ಲರೂ ಊರು ಬಿಟ್ಟು ಹೋಗ್ಬಿಡಿ.